ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಿತ್ಯ ಸಮೀಕರಣಗಳು. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರು ಸಿಂಪ್ಲಿಫಿಕೇಷನ್ ಮಾಡಿದಾಗ ಬಿಡಿಸಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಅದನ್ನು ಈ ರೀತಿಯೂ ಬರಿಬೋದು. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ನ ಸಿಂಪ್ಲಿಫೈ ಮಾಡಿದಾಗ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್. ನೆಕ್ಸ್ಟ್ ಒನ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನ ಸಿಂಪ್ಲಿಫೈ ಮಾಡಿದಾಗ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿನ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಅಂದರೆ ಎ ಇಂಟು ಬಿ. ನೆಕ್ಸ್ಟು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿನ ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎಕ್ಸ್ ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಪ್ಲಸ್ ಎ ಬಿ ಸಿ. ಎ ಇಂಟು ಬಿ ಇಂಟು ಸಿ. ಇಲ್ಲಿ ಎ ಬಿ ಅಂದರೆ ಎ ಇಂಟು ಬಿ, ಇಲ್ಲಿ ಬಿ ಇಂಟು ಸಿ, ಸಿ ಇಂಟು ಎ, ಆಮೇಲೆ ಪ್ಲಸ್ ಮಾಡೋದು. ನೆಕ್ಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇದ್ದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಫ್ರೆಂಡ್ಸ್. ನೆಕ್ಸ್ಟ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಇದ್ದಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ ಫ್ರೆಂಡ್ಸ್. ಎ ಮೈನಸ್ ಬಿ ಹೋಲ್ ಕ್ಯೂಬ್ ಅಂದಾಗ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ ಅಂತ ಸಿಂಪ್ಲಿಫೈ ಆಗುತ್ತೆ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದಾಗ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಸಿಂಪ್ಲಿಫೈ ಮಾಡಿದಾಗ ಎ ಪ್ಲಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎ ಬಿ. ನೆಕ್ಸ್ಟ್ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abcನ ಸಿಂಪ್ಲಿಫೈ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಮಲ್ಟಿಪ್ಲೈಡ್ ಬೈ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಸಿ ಸ್ಕ್ವಯರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಬ್ರಾಕೆಟ್ ಕ್ಲೋಸ್. ಇದಿಷ್ಟು ಒಂದೇ ಪಾರ್ಟು. ಸೊ ಸಿಂಪ್ಲಿಫೈ ಮಾಡಿದಾಗ ನೆಕ್ಸ್ಟು ಎ ಟು ದಿ ಪವರ್ ಆಫ್ 4 ಪ್ಲಸ್ ಎ ಟು ದಿ ಪವರ್ ಆಫ್ 2 ಬಿ ಟು ದಿ ಪವರ್ ಆಫ್ 2 ಪ್ಲಸ್ ಬಿ ಟು ದಿ ಪವರ್ ಆಫ್ 4 ಅನ್ನು ಸಿಂಪ್ಲಿಫೈ ಮಾಡಿದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎ ಬಿ ಫ್ರೆಂಡ್ಸ್. ಈ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾರೆ. ಇವನ್ನ ನಿತ್ಯ ಸಮೀಕರಣಗಳು ಅಂತ ಹೇಳ್ತೀವಿ. ಓಕೆ, ಅದಷ್ಟು ನಿತ್ಯ ಸಮೀಕರಣಗಳನ್ನು ಅದನ್ನು ಬಳಸ್ಕೊಂಡು ನಾವು ಕೆಲವೊಂದು ಸಿಂಪ್ಲಿಫಿಕೇಷನ್ ಲೆಕ್ಕಗಳನ್ನು ಮಾಡ್ತಾ ಹೋಗೋಣ, ಸರಳೀಕರಣ ಮಾಡೋಣ. ಅದ್ರ ಜೊತೆಗೆ ಬೇರೆ ರೀತಿಯ ಸರಳೀಕರಣದ ಲೆಕ್ಕಗಳನ್ನು ಕೂಡ ನೋಡ್ತಾ ಹೋಗೋಣ ಫ್ರೆಂಡ್ಸ್. ಮೊದಲನೇದು ಫಸ್ಟ್ ಕ್ವಶನು 3.2 ಇಂಟು 10 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 2 ಇಂಟು 10 ಟು ದಿ ಪವರ್ ಆಫ್ 5 ಫಸ್ಟ್ ಕ್ವಶನು. ಓಕೆ, ಫಸ್ಟ್ ಕ್ವಶನ್ ಏನಂತ ಇದೆ ಅಂದರೆ 3.2 ಇಂಟು 10 ಟು ದಿ ಪವರ್ ಆಫ್ 4 ಡಿವೈಡೆಡ್ ಬೈ 2 ಇಂಟು 10 ಟು ದಿ ಪವರ್ ಆಫ್ 5. ಇದನ್ನು ಸಿಂಪ್ಲಿಫೈ ಮಾಡೋಣ. ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಏನಾಗ್ತಾ ಇದೆ ಅಂದರೆ ಇಲ್ಲಿ 10 ಟು ದಿ ಪವರ್ ಆಫ್ 4 10 ಟು ದಿ ಪವರ್ ಆಫ್ 5 10 ಟು ದಿ ಪವರ್ ಆಫ್ 4 10 ಟು ದಿ ಪವರ್ ಆಫ್ 5ಅನ್ನು ಲೆಸ್ ಕ್ಯಾನ್ಸಲ್ ಮಾಡಿದ್ವಿ ಅಂದರೆ ಇಲ್ಲೇನು ಉಳಿಯುತ್ತೆ ಅಂದರೆ ಓನ್ಲಿ 10 ಟು ದಿ ಪವರ್ ಆಫ್ 1 ಉಳಿಯುತ್ತೆ. ಸೊ ಅಲ್ಲಿಗೆ 3.2 ಡಿವೈಡೆಡ್ ಬೈ 2 ಇಂಟು 10 ಟು ದಿ ಪವರ್ ಆಫ್ 1 ಅಂದರೆ 10 ಆಗಿರುತ್ತೆ. ಅಲ್ಲಿಗೆ 2 1s are 2 2 6 are 12 1.6 ಡಿವೈಡೆಡ್ ಬೈ 10 ಆಗುತ್ತೆ. 1 ಪಾಯಿಂಟ್ ಡಿವೈಡೆಡಲ್ಲಿರೋದು 1.6 ಇಂಟು 10 ಆಗುತ್ತೆ. ಅಲ್ಲಿಗೆ 16 ಆಗುತ್ತೆ ಫ್ರೆಂಡ್ಸ್. ಆನ್ಸರು 16. ಸೆಕೆಂಡ್ ಕ್ವಶನ್ 15 ಟು ದಿ ಪವರ್ ಆಫ್ 3 ಪ್ಲಸ್ 20 ಟು ದಿ ಪವರ್ ಆಫ್ 3 ಪ್ಲಸ್ 25ರ ಘಾತಾಂಕ 3 ಮೈನಸ್ 22,500 15 ಟು ದಿ ಪವರ್ ಆಫ್ 2 20 ಟು ದಿ ಪವರ್ ಆಫ್ 2 25 ಟು ದಿ ಪವರ್ ಆಫ್ 2 ಮೈನಸ್ 300 ಮೈನಸ್ 500 ಮೈನಸ್ 375. ಈ ಲೆಕ್ಕ ನೋಡಿದ್ರೆ ಇದು ನಿತ್ಯ ಸಮೀಕರಣದ ರೂಪದಲ್ಲಿದೆ. ಸೊ ನಾವು ನೋಡ್ತಾ ಹೋಗೋಣ. ಇಲ್ಲಿ
15 ಟು ದಿ ಪವರ್ ಆಫ್ 3 ಅಂತ ಇದೆಯಲ್ಲ, ಇದನ್ನು ಫಿಫ್ಟೀನ್ನ ಎ ಅಂತ ಕನ್ಸಿಡರ್ ಮಾಡೋಣ, 20ಯನ್ನು ಬಿ ಅಂತ ಕನ್ಸಿಡರ್ ಮಾಡಿದ್ರೆ 25ನ ಸಿ ಅಂತ ಕನ್ಸಿಡರ್ ಮಾಡೋಣ. ಅಲ್ಲಿಗೆ 15 ಇಲ್ಲಿ ಕ್ವಶನ್ ಬರ್ಕೊಳ್ಳೋಣ ಫಸ್ಟು. 15 ಟು ದಿ ಪವರ್ ಆಫ್ 3 ಪ್ಲಸ್ 20 ಟು ದಿ ಪವರ್ ಆಫ್ 3 ಪ್ಲಸ್ 25 ಟು ದಿ ಪವರ್ ಆಫ್ 3 ಮೈನಸ್ 22,500 ಡಿವೈಡೆಡ್ ಬೈ 15 to the power of 2, 20 to the power of 2 plus 25 to the power of 2 minus 300 minus 500 minus 375. ಇದನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ. ಇಲ್ಲಿ 15 ಎ ಅಂದ್ಕೊಂಡ್ರೆ 20 ಬಿ ಆಗುತ್ತೆ, ಸಿ ಈಸ್ ಈಕ್ವಲ್ ಟು 25 ಆಗುತ್ತೆ. ಆಗಾಗ ಸಮೀಕರಣದ ನೋಡೋಣ, ನಿತ್ಯ ಸಮೀಕರಣದ ರೂಪದಲ್ಲಿ. ಇಲ್ಲಿ 15 ಕ್ಯೂಬ್ ಅಂದರೆ ಎ ಕ್ಯೂಬ್ ಆಗುತ್ತೆ, 20 ಕ್ಯೂಬ್ ಅಂದರೆ ಬಿ ಕ್ಯೂಬ್ ಆಗುತ್ತೆ, 25 ಕ್ಯೂಬ್ ಅಂದರೆ ಸಿ ಕ್ಯೂಬ್ ಆಗುತ್ತೆ. ಅಲ್ಲಿಗೆ ಇದು ಯಾವ ರೂಪದಲ್ಲಿದೆ ಅಂದರೆ ಮೈನಸ್ 3a ಇಂಟು ಬಿ ಇಂಟು ಸಿ ರೂಪದಲ್ಲಿದೆ ಫ್ರೆಂಡ್ಸ್. ಡಿವೈಡೆಡ್ ಬೈ ಇಲ್ಲಿ ಏನಿದೆ 15 ಸ್ಕ್ವೇರ್ ಅಂದರೆ ಅಲ್ಲಿಗೆ ಎ ಸ್ಕ್ವೇರು, 20 ಸ್ಕ್ವೇರ್ ಅಂದರೆ ಬಿ ಸ್ಕ್ವೇರು, 25 ಸ್ಕ್ವೇರ್ ಅಂದರೆ ಸಿ ಸ್ಕ್ವೇರು ಮೈನಸ್ಸು. ಇದು ಯಾವ ರೂಪದಲ್ಲಿದೆ ಅಂದರೆ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ರೂಪದಲ್ಲಿದೆ. ಸೊ ಈ ರೀತಿ ನೋಡಿದಾಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇದನ್ನು ಸಿಂಪ್ಲಿಫೈ ಮಾಡೋಣ. ನೆಕ್ಸ್ಟು ಎ ಕ್ಯೂಬ್ ಇದಕ್ಕೆ ಇದನ್ನು ಸಿಂಪ್ಲಿಫೈ ಮಾಡಬೇಕಾದ್ರೆ ಸ್ಟಾರ್ಟಿಂಗೇ ನಾನು ಸರಳೀಕರಣದಲ್ಲಿ ನೋಡಿದ್ವಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಮೈನಸ್ 3abc ಅಂದರೆ ನಮಗೇನು ಸಿಂಪ್ಲಿಫೈ ಮಾಡಿದಾಗ ಏನು ಸಿಗುತ್ತೆ ಅಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ ಸಿಗುತ್ತೆ. ಡಿವೈಡೆಡ್ ಬೈನಲ್ಲಿದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸಿ ಮೈನಸ್ ಸಿ ಎ. ಸೊ ಇದಿಷ್ಟಕ್ಕೂ ಇದಿಷ್ಟು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆದಾಗ ಉಳಿಯೋದೇನು ಎ ಪ್ಲಸ್ ಬಿ ಪ್ಲಸ್ ಸಿ. ಇದು ಸರಳೀಕರಣ ನಿತ್ಯ ಸಮೀಕರಣದ ರೂಪದಲ್ಲಿದೆ. ಅಲ್ಲಿಗೆ ಎ ಬಿ ಸಿನ ನಾವು ಇಲ್ಲಿ ನೋಡೋದಾದರೆ ಏನಂತ ಕನ್ಸಿಡರ್ ಮಾಡಿದ್ವಿ ಲೆಕ್ಕದಲ್ಲಿ 15 ಪ್ಲಸ್ ಬಿನ 20 ಅಂತ ಕನ್ಸಿಡರ್ ಮಾಡಿದ್ವಿ, ಸಿ 25. ಸೊ ಅಲ್ಲಿಗೆ ಫೈನಲಾಗಿ ಇದಿಷ್ಟನ್ನು ಆ್ಯಡ್ ಮಾಡಿದ್ವಿ ಅಂದರೆ ಡೈರೆಕ್ಟಾಗಿ ನಮಗೆ ಆನ್ಸರ್ ಸಿಗುತ್ತೆ. ಕೆಲವೊಂದು ನಿತ್ಯ ಸಮೀಕರಣದ ರೂಪದಲ್ಲಿರುತ್ತೆ, ಅದನ್ನು ನೋಡಿ ನಾವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಲೆಕ್ಕ ಲೆಂತಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಸೊ ಅಲ್ಲಿಗೆ ಎಷ್ಟಾಗುತ್ತೆ 20 20 40 45 50 ಅಲ್ಲಿಗೆ 60. ಆನ್ಸರ್ ಏನು 60. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ ಇದೇ ಆನ್ಸರ್ ಸಿಗೋದು. ನಾವು ಡೈರೆಕ್ಟಾಗಿ ನಿತ್ಯ ಸಮೀಕರಣನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ವಿ ಈಸಿ ಆಗೋಕ್ಕೆ. ನೆಕ್ಸ್ಟ್ ಕ್ವಶನ್ನು 23 ಕ್ಯೂಬ್ ಪ್ಲಸ್ ಮೈನಸ್ 11 ಕ್ಯೂಬ್ ಪ್ಲಸ್ ಮೈನಸ್ 12 ಕ್ಯೂಬ್. 23 ಕ್ಯೂಬ್ ಪ್ಲಸ್ ಮೈನಸ್ 11 ಕ್ಯೂಬ್ ಪ್ಲಸ್ ಮೈನಸ್ 12 ಕ್ಯೂಬ್ ಫ್ರೆಂಡ್ಸ್. ಸೊ ಹೀಗಿದ್ದಾಗ ಇದು ಯಾವ ರೀತಿ ಇದೆ ಅಂದರೆ ಇದು ನಿತ್ಯ ಸಮೀಕರಣದಲ್ಲಿ ನಾವು ನೋಡೋದಾದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಯಾವ ರೀತಿ 0 ಇದೆ ಅಂದರೆ ನೋಡಿ, ಎ ಎಷ್ಟಿದೆ, ಎ ಏನಂತ ಕನ್ಸಿಡರ್ ಮಾಡೋಣ 23, ಇದು ಬಿ ಇದು ಸಿ ಅಂತ ಅಂದರೆ ಎ ಎಷ್ಟಿದೆ 23 ಇದೆ, ಪ್ಲಸ್ಸು ಎಷ್ಟು 11 ಬಿ ಮೈನಸ್ 11 ಪ್ಲಸ್ಸು ಪ್ಲಸ್ ಮಾಡೋದು, ಸಿ ಎಷ್ಟಿದೆ ಮೈನಸ್ 12 ಇದೆ, ಅಲ್ಲಿಗೆ 23 ಪ್ಲಸ್ಸು ಪ್ಲಸ್ ಇಂಟು ಮೈನಸ್ ಮೈನಸ್ 11 ಪ್ಲಸ್ ಇಂಟು ಮೈನಸ್ ಮೈನಸ್ 12 ಅಲ್ಲಿಗೆ 23 ಮೈನಸ್ 11 ಮೈನಸ್ 12 ಅಂದರೆ ಮೈನಸ್ 23 ಅಲ್ಲಿಗೆ 0. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ರೂಪದಲ್ಲಿದೆ. ಸೊ ಹಾಗಾಗಿ ಸಮೀಕರಣನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಾಂದರೆ ಕ್ಯೂಬ್ ಮಾಡು ಕೂಡ ಡೈರೆಕ್ಟಾಗಿ ಮಾಡ್ಬೋದು. ಈ ಸಮೀಕರಣದ ರೂಪದಲ್ಲಿ ನೋಡೋದಾದರೆ ಇದಕ್ಕೇನು ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಇದ್ದಾಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಇಸ್ ಈಕ್ವಲ್ ಟು ಇದು ಎ ಕ್ಯೂಬ್ ಇದೆ, ಇದು ಬಿ ಕ್ಯೂಬ್ ಇದೆ, ಇದು ಸಿ ಕ್ಯೂಬ್ ಇದೆ, ಇಸ್ ಈಕ್ವಲ್ ಟು 3ab ಆಗಿರುತ್ತೆ ಫ್ರೆಂಡ್ಸ್. ಅಲ್ಲಿಗೆ 3 ಇಂಟು ಎ ಎಷ್ಟಿದೆ 23 ಇಂಟು ಬಿ ಎಷ್ಟಿದೆ ಮೈನಸ್ 11 ಇಂಟು ಸಿ ಎಷ್ಟಿದೆ ಮೈನಸ್ 12 ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಪ್ಲಸ್ ಇಂಟು ಮೈನಸ್ ಮೈನಸ್ಸು ಪ್ಲಸ್ ಇಂಟು ಪ್ಲಸ್ಸು ಪ್ಲಸ್ ಆಗುತ್ತೆ, ಪ್ಲಸ್ ಇಂಟು ಮೈನಸ್ಸು ಮೈನಸ್ ಬಂತು, ಮೈನಸ್ ಇಂಟು ಮೈನಸ್ಸು ಪ್ಲಸ್ಸು. ಆನ್ಸರ್ ಏನಾಗುತ್ತೆ ಪ್ಲಸ್ ಬರ್ತಾ ಹೋಗುತ್ತೆ. ಇದಿಷ್ಟನ್ನು ಮಲ್ಟಿಪ್ಲೈಡ್ ಮಾಡ್ತಾ ಹೋಗೋಣ. ಇದಿಷ್ಟನ್ನು ಮಲ್ಟಿಪ್ಲೈಡ್ ಮಾಡಿದಾಗ 23 ಇಂಟು 3 ಅಂದರೆ ನಮಗೆ ಎಷ್ಟು ಸಿಗುತ್ತೆ 69 ಇಂಟು 11 ಇಂಟು 12 ಅಂದಾಗ 132 ಆಗಿರುತ್ತೆ. ಸೊ ಇದಿಷ್ಟನ್ನು ಮಲ್ಟಿಪ್ಲೈಡ್ ಮಾಡಿದಾಗ ಪ್ಲಸ್
ಆನ್ಸರ್ 9108 ಆಗುತ್ತೆ ಫ್ರೆಂಡ್ಸು. ಸೊ ಈ ರೀತಿಯೂ ಕೂಡ ಮಾಡ್ಬೋದು. ಇಲ್ಲಾಂದರೆ 11 ಕ್ಯೂಬ್ ತೊಗೊಂಡು 12 ಕ್ಯೂಬ್ನ ತೊಗೊಂಡು ಆಮೇಲೆ 23 ಕ್ಯೂಬ್ನಲ್ಲಿ ಅದು ಪ್ಲಸ್ಸು ಮೈನಸ್ಸನ್ನು ಇದನ್ನು ಸಿಂಪ್ಲಿಫೈ ಕೂಡ ಮಾಡ್ಬೋದು. ಫೈನಲ್ ಆನ್ಸರ್ 9108 ಸಮೀಕರಣನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ಯಾವಾಗ ಅಂದರೆ a + b + c = 0 ಇದ್ದಾಗ ನಮಗೆ ಆನ್ಸರ್ ಏನಾಗಿರುತ್ತೆ ಅಂದರೆ ಅದು a ಕ್ಯೂಬು b ಕ್ಯೂಬು c ಕ್ಯೂಬ್ ರೂಪದಲ್ಲಿದ್ದಾಗ 3abc ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಸಾಲ್ವ್ನ ಮಾಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ 17 ಕ್ಯೂಬ್ + 7 ಕ್ಯೂಬ್ ಡಿವೈಡೆಡ್ ಬೈ 17 ಸ್ಕ್ವೇರ್ + 7 ಸ್ಕ್ವೇರ್ ಮೈನಸ್ x = 24 ಫೈಂಡ್ x ಅಂತ ಕೇಳಿದ್ದಾರೆ ಫ್ರೆಂಡ್ಸ್ ಕ್ವಶನಲ್ಲಿ. ಸೊ ಕ್ವಶನ್ ಬರ್ಕೊಳ್ಳೋಣ. ಫಸ್ಟು 17 ಕ್ಯೂಬ್ + 7 ಕ್ಯೂಬ್ 17 ಸ್ಕ್ವೇರ್ + 7 ಸ್ಕ್ವೇರ್ ಮೈನಸ್ x = 24 ಏನನ್ನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ಎಕ್ಸನ್ನು ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಇದು ಕೂಡ ನಿತ್ಯ ಸಮೀಕರಣದ ರೂಪದಲ್ಲೇ ಇದೆ. ಇದು ಯಾವ ರೀತಿಯಲ್ಲಿದೆ ಅಂದರೆ ಇದು ಎ, ಇದು ಬಿ, ಅಲ್ಲಿಗೆ ಎ ಕ್ಯೂಬ್, ಎ ಅಂದರೆ ಇದು 17 ಕ್ಯೂಬ್ ಅಂದರೆ ಎ ಕ್ಯೂಬ್, 7 ಕ್ಯೂಬ್ ಅಂದರೆ ಬಿ ಕ್ಯೂಬ್ ಡಿವೈಡೆಡ್ ಬೈ ಇದು 17 ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಅಲ್ಲಿಗೆ ಮೈನಸ್ಸು ಎಕ್ಸ್ ಯಾವ ಪೊಸಿಷನ್ಲಿದೆ ಅಂದರೆ ಎ ಬಿ ಆಗಿರುತ್ತೆ. = ಏನಂತ ಹೇಳ್ಬೋದು? 24 ಯಾವ ರೂಪದಲ್ಲಿರುತ್ತೆ ಅಂದರೆ a + b ಆಗಿರುತ್ತೆ ಫ್ರೆಂಡ್ಸು. ಸೊ ಹಾಗಿದ್ದಾಗ ಇಲ್ಲಿ 24 ಬೇಕಾದ್ರೆ a + b ನೋಡಿ, 17 + 7 ಅಂದರೆ 24. ಸೊ a + b ರೂಪದಲ್ಲಿದೆ. ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. a ಕ್ಯೂಬ್ + b ಕ್ಯೂಬ್ ಅಂದಾಗ a + b ಇಂಟು a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ ಎ ಬಿ. ಇದಿಷ್ಟು a ಕ್ಯೂಬ್ + b ಕ್ಯೂಬ್ ನನ್ನ ಸಮೀಕರಣದಲ್ಲಿ ಸ್ಟಾರ್ಟಿಂಗ್ ಹೇಳಿದೆ a + b ಇಂಟು a ಸ್ಕ್ವೇರ್ + b ಸ್ಕ್ವೇರ್ ಮೈನಸ್ ಎ ಬಿ ಅಂತ ಡಿವೈಡೆಡ್ ಬೈ ಇದು a ಸ್ಕ್ವೇರ್ + b ಸ್ಕ್ವೇರ್ ಮೈನಸ್ ಎ ಬಿ. ಸೊ ಇದಿಷ್ಟಕ್ಕೂ ಕ್ಯಾನ್ಸಲ್ ಆಗುತ್ತೆ. = a + b ಒನ್ ಮಿನಿಟ್ ಅಲ್ಲಿಗೆ a + b = a + b ಆಗಿರುತ್ತೆ. ಸೊ a + b ಅಂದರೆ a ಎಷ್ಟಿದೆ 17 ಪ್ಲಸ್ b ಎಷ್ಟಿದೆ 7, ಇಲ್ಲಿ 24, ಅಲ್ಲಿಗೆ ಡೈರೆಕ್ಟು 24 = 24. ಸೊ ಅಲ್ಲಿಗೆ ನಮಗೆ ಎಷ್ಟು ಸಿಕ್ತು? 24 ಸಿಕ್ತು. ಇದು ಕರೆಕ್ಟಾಗಿದೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇಲ್ಲಿ ಕೇಳಿರೋದು ಎಕ್ಸ್ನಲ್ಲಿ ಸಮೀಕರಣದಲ್ಲಿ ನೋಡಿದ್ರೆ a ಇಂಟು ಬಿ ಫ್ರೆಂಡ್ಸ್. a ಇಂಟು ಬಿ ಅಂದರೆ ಅಲ್ಲಿಗೆ ಎ ಬಿ ಏನು 17 ಇಂಟು 7. ಸೊ ದೇರ್ಫೋರ್ 17 ಇಂಟು 7 ಅಂದಾಗ ಆನ್ಸರ್ ಏನಾಗುತ್ತೆ? 119 ಫ್ರೆಂಡ್ಸ್. ಇಲ್ಲಿ LHS = RHS ಕರೆಕ್ಟ್ ಆಯಿತು. ಅಲ್ಲಿಗೆ ಎ ಬಿ ಕರೆಕ್ಟಾಗಿ ನಾವು ಕನ್ಸಿಡರ್ ಮಾಡಿದ್ದೀವಿ. a ಇಂಟು ಬಿ 119 ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್ 5th ಕ್ವಶನ್. ಫ್ಲವರ್ ಬ್ರ್ಯಾಕೆಟ್ನಲ್ಲಿ 13 ಕ್ಯೂಬು ಮೈನಸ್ 4 ಕ್ಯೂಬ್ ಡಿವೈಡೆಡ್ ಬೈ 13 ಮೈನಸ್ 8 ಡಿವೈಡೆಡ್ ಬೈ 2 = 8 ಮೈನಸ್ 2 + 6 ಇಂಟು 9. ಸೊ ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಕ್ವೆಶನ್ ಬರ್ಕೊಳ್ಳೋಣ. ಇಷ್ಟನೇ ಕ್ವಶನು 5th ಒನ್ ಕ್ವಶನು. 13 ಕ್ಯೂಬು ಮೈನಸ್ 4 ಕ್ಯೂಬು ಡಿವೈಡೆಡ್ ಬೈ 13 ಮೈನಸ್ 8 ಡಿವೈಡೆಡ್ ಬೈ 2. ನಾನಿಲ್ಲೇ ಡೈರೆಕ್ಟಾಗಿ ಈ ಥರ ಬರ್ಕೊಳ್ತಾ ಇದ್ದೀನಿ. 8 ಮೈನಸ್ 2 + 6 ಇಂಟು 9 ಫ್ರೆಂಡ್ಸ್. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. 13 ಇಲ್ಲಿ ಪವರಲ್ಲಿ ಏನೂ ಇಲ್ಲ ಅಂದರೆ ಇಲ್ಲಿ 1 ಇರುತ್ತೆ. 1 ಇಂಟು 3 ಏನಾಗುತ್ತೆ? 13 ಕ್ಯೂಬೇ ಆಗಿರುತ್ತೆ, 3ನೇ ಆಗುತ್ತೆ. ಮೈನಸ್ 4 ಕ್ಯೂಬು ಬ್ರ್ಯಾಕೆಟ್ನ ರಿಮೂವ್ ಮಾಡಿದೆ. ಸೊ ನೆಕ್ಸ್ಟು ಡಿವೈಡೆಡ್ ಬೈ 13 ಮೈನಸ್ಸು 2 1s 2 2 4s 8, ಅಲ್ಲಿಗೆ 4 ಆಗುತ್ತೆ. = 8 ಮೈನಸ್ 6 54, 54 2 56 ಫ್ರೆಂಡ್ಸ್, 56. ನೆಕ್ಸ್ಟ್ ಇದು ಯಾವ ರೂಪದಲ್ಲಿದೆ? ಇದು ನೋಡಿ, ಇದನ್ನು a ಅಂತ ಕನ್ಸಿಡರ್ ಮಾಡಿದ್ರೆ, ಇದನ್ನು b ಅಂತ ಕನ್ಸಿಡರ್ ಮಾಡಿದ್ರೆ a ಕ್ಯೂಬ್ ಮೈನಸ್ b ಕ್ಯೂಬ್ ರೂಪದಲ್ಲಿದೆ ಡಿವೈಡೆಡ್ ಬೈ a ಮೈನಸ್ b ರೂಪದಲ್ಲಿದೆ ಫ್ರೆಂಡ್ಸ್. a ಕ್ಯೂಬ್ ಮೈನಸ್ b ಕ್ಯೂಬ್ ಅಂದರೆ a ಮೈನಸ್ b ಇಂಟು a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ ಎ ಬಿ ಡಿವೈಡೆಡ್ ಬೈ a ಮೈನಸ್ b ಇದೆ. ಅಲ್ಲಿಗೆ a ಮೈನಸ್ b ಕ್ಯಾನ್ಸಲ್ ಆಯಿತು. ಕ್ಯಾನ್ಸಲ್ ಆದರೆ ನಾವು ಇದಿಷ್ಟಕ್ಕೆ ಇದು ಫ್ರೆಂಡ್ಸ್. ಓಕೆ, ಇದು a ಸ್ಕ್ವಯರ್ ಪ್ಲಸ್ b ಸ್ಕ್ವಯರ್ ಪ್ಲಸ್ ಎ ಬಿ ರೂಪದಲ್ಲಿ ಸಿಂಪ್ಲಿಫೈ ಮಾಡಬೇಕು. = 8 ಮೈನಸ್ 56 ಇರುತ್ತೆ.
ನೆಕ್ಸ್ಟ್ ಪೇಜ್ನಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಿಗೆ ಏನು ಉಳಿದಿತ್ತು ನಮಗೆ ಅಂದರೆ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಇಸ್ ಈಕ್ವಲ್ ಟು 8 ಮೈನಸ್ 56 ಉಳಿದಿತ್ತು. ಸೊ ಎ ಸ್ಕ್ವಯರ್ ಅಂದರೆ ಎ ಅಂದರೆ ನಾವು ಏನು ಹೇಳಿದ್ವಿ ಫಸ್ಟ್ ಕ್ವಶನಲ್ಲಿ ತೊಗೊಂಡಿದ್ವಿ 13 ಎ ಅಂತ ಕನ್ಸಿಡರ್ ಮಾಡಿರೋದು 13 ಸ್ಕ್ವಯರು ಪ್ಲಸ್ ಬಿ ಸ್ಕ್ವಯರ್ ಅಂದರೆ 4 ಸ್ಕ್ವಯರು ಪ್ಲಸ್ 13 ಇಂಟು 4 ಇಸ್ ಈಕ್ವಲ್ ಟು 8 ಮೈನಸ್ 56 ಫ್ರೆಂಡ್ಸ್. 13 ಸ್ಕ್ವಯರ್ ಅಂದರೆ ಎಷ್ಟಾಗುತ್ತೆ ನಮಗೆ 169 ಪ್ಲಸ್ 4 ಸ್ಕ್ವಯರ್ ಅಂದರೆ 16 13 ಇಂಟು 4 ಅಂದರೆ 52 ಆಗುತ್ತೆ ಇಸ್ ಈಕ್ವಲ್ ಟು 8 ಮೈನಸ್ 56 ಆಗುತ್ತೆ. ಓಕೆ, ಇದಿಷ್ಟನ್ನು ಕೂಡಿಸಿದಾಗ ಈ ಕ್ವಶನ್ನ ಇಷ್ಟಕ್ಕೆ ಬಿಡ್ತಾ ಇದ್ದೇನೆ. ಇದನ್ನು ನೀವು ಫುಲ್ ಮಾಡಿ ಸಿಂಪ್ಲಿಫೈ ಮಾಡಿ ಇದನ್ನು ಕೂಡಿ ಇದನ್ನು ಕಳೀರಿ ಡಿವೈಡ್ ಮಾಡಿಡಿ. ಸೊ ಆನ್ಸರ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಕ್ವಶನ್ನು ಸಿಕ್ಸ್ತ್ ಒನ್ ಕ್ವಶನ್ನು 5.5 ಟು ದಿ ಪವರ್ ಆಫ್ 3 ಮೈನಸ್ 4ರ ಘಾತಕ 3 ಡಿವೈಡೆಡ್ ಬೈ 30.25 ಪ್ಲಸ್ 22 ಪ್ಲಸ್ 16 ಸಿಂಪ್ಲಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಸಿಂಪ್ಲಿಫೈ ಮಾಡಬೇಕಾದ್ರೆ ಸೇಮ್ ನಾನು ನಿತ್ಯ ಸಮೀಕರಣ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಈಸಿ ಆಗಲಿ ಅಂತ. 5.5 ಅಂದರೆ ಎ, ಇದು ಬಿ, ಅಲ್ಲಿಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ರೂಪದಲ್ಲಿದೆ ಡಿವೈಡೆಡ್ ಬೈ ಅಲ್ಲಿಗೆ ಇದು ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಯಾವುದು ರೂಪದಲ್ಲಿದೆ. ಇದೇನಾಗುತ್ತೆ ಅಲ್ಲಿಗೆ 1 ಮಿನಿಟ್. ಓಕೆ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ರೂಪದಲ್ಲಿದೆ ಇದು. ಅಲ್ಲಿಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಸಮೀಕರಣದಲ್ಲಿ ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಆಗುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಅಲ್ಲಿಗೆ 5.5 ಮೈನಸ್ 4 ಇಂಟು 5.5 ಸ್ಕ್ವಯರ್ ಪ್ಲಸ್ 4 ಸ್ಕ್ವಯರ್ ಪ್ಲಸ್ 5.5 ಇಂಟು 4 ಈ ರೂಪದಲ್ಲಿದೆ. 5.5 ಮೈನಸ್ 4 ಅಂದರೆ 1.5 ಇಂಟು ಎ ಸ್ಕ್ವಯರ್ ಅಂದರೆ 5.5 ಸ್ಕ್ವಯರು 5.5 ಸ್ಕ್ವಯರ್ ಅಂದರೆ 30.25 ಪ್ಲಸ್ 4 ಸ್ಕ್ವಯರ್ ಅಂದರೆ 4 16 ಪ್ಲಸ್ 5.5 ಇಂಟು 4 ಅಂದರೆ 5 4 20 ಅಲ್ಲಿಗೆ 22 ಆಗುತ್ತೆ. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡಿದಾಗ ಮತ್ತು ಕೆಳಗಿಂದು ಇದು ಮೇಲಿಂದ ನಾನು ಸಿಂಪ್ಲಿಫೈ ಮಾಡಿದೆ, ಕೆಳಗಿಂದ ಸೇಮ್ ಆ್ಯಸ್ ಇಟ್ ಈಸ್ ತೊಗೊಂಡಾಗ 30.25 ಪ್ಲಸ್ 22 ಪ್ಲಸ್ 16. ಸೊ ನೋಡಿ 30.25 16 22 ಹೋಲ್ ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಫೈನಲ್ ಆನ್ಸರ್ ಏನು 5.5 ಮೈನಸ್ 4 ಇದ್ರ ಸಮೀಕರಣದ ಮೂಲಕ ಬಿಡಿಸಿದಾಗ 5.5 ಸ್ಕ್ವಯರು 4 ಸ್ಕ್ವಯರು 5.5 ಇಂಟು 4 ಇದನ್ನು ಸಿಂಪ್ಲಿಫೈ ಮಾಡಿದಾಗ 1.5 ಬರುತ್ತೆ. 5.5 ಸ್ಕ್ವೇರ್ ಅಂತ 30.25 ಬರುತ್ತೆ. 4 ಸ್ಕ್ವೇರ್ ಅಂದಾಗ 16 ಆಗುತ್ತೆ. ಅಲ್ಲಿ 5.5 ಇಂಟು 4 ಅಂದಾಗ 22 ಆಗುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಡಿವೈಡಲ್ಲಿರೋದು ಸೇಮ್ ಬಂದಿದೆ. ಅದನ್ನು ಕ್ಯಾನ್ಸಲ್ ಮಾಡಿದಾಗ ಇನ್ನೇನು ಉಳಿಯುತ್ತೆ ಅಂದರೆ 1.5 ಆನ್ಸರು 1.5. ನೆಕ್ಸ್ಟ್ ಕ್ವಶನ್ ಸೆವೆಂತ್ ಒನ್ ಕ್ವಶನಲ್ಲಿ ಏನಿದೆ ಅಂದರೆ 542 ಪ್ಲಸ್ 321 ಹೋಲ್ ಸ್ಕ್ವಯರು ಮೈನಸ್ 542 ಮೈನಸ್ 321 ಹೋಲ್ ಸ್ಕ್ವಯರು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರು ಎ ಮೈನಸ್ ಬಿ ಹೋಲ್ ಸ್ಕ್ವಯರು ಎ ಇಂಟು ಬಿ ರೂಪದಲ್ಲಿದೆ ಫ್ರೆಂಡ್ಸ್. ನಮಗೆ ಡೈರೆಕ್ಟಾಗಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಕ್ವಶನಲ್ಲಿ. ಅಲ್ಲಿಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರು ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವಯರು ಇದನ್ನು ಸಿಂಪ್ಲಿಫೈ ಮಾಡಿದಾಗ ಡಿವೈಡೆಡ್ ಬೈ ಎ ಇಂಟು ಬಿ ಇದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂದರೆ ಎ ಸ್ಕ್ವಯರು ಪ್ಲಸ್ಸು ಬಿ ಸ್ಕ್ವಯರ್ ಪ್ಲಸ್ 2ab ಮೈನಸ್ಸು ಎ ಮೈನಸ್ ಬಿ ಹೋಲ್ ಸ್ಕ್ವಯರ್ ಅಂದಾಗ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಮೈನಸ್ 2ab ಆಗುತ್ತೆ ಡಿವೈಡೆಡ್ ಬೈ ಇಲ್ಲೇನು ಕೊಟ್ಟಿದ್ದಾರೆ ಎ ಇಂಟು ಬಿ ಅದು ಸೇಮ್ ಎ ಇಂಟು ಬಿನ ತಗೊಳ್ಳೋಣ. ಅಲ್ಲಿಗೆ ಕ್ಯಾನ್ಸಲೇಷನ್ ಮಾಡೋಣ. ಫಸ್ಟು ನೋಡಿ ಸಿಂಪ್ಲಿಫೈ ಇದನ್ನು ಫಾರ್ಮುಲಾನ ಸಿಂಪ್ಲಿಫೈ ಮಾಡಿದಾಗ ಸಮೀಕರಣನ ಎ ಸ್ಕ್ವಯರು ಪ್ಲಸ್ ಬಿ ಸ್ಕ್ವಯರು ಪ್ಲಸ್ 2ab
ಮೈನಸ್ ಇಂಟು ಪ್ಲಸ್ ಎ ಇಂದ ಏನು ಇಲ್ಲ ಅಂದರೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಎ ಸ್ಕ್ವೇರ್ ಆಗುತ್ತೆ, ಮೈನಸ್ ಇಂಟು ಪ್ಲಸ್ಸು ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ, ಮೈನಸ್ ಇಂಟು ಮೈನಸ್ಸು ಪ್ಲಸ್ 2ab ಆಗುತ್ತೆ, ಹೋಲ್ ಡಿವೈಡೆಡ್ ಬೈ ಎ ಇಂಟು ಬಿ ರೂಪದಲ್ಲಿದೆ. ಅಲ್ಲಿಗೆ ಪ್ಲಸ್ ಎ ಸ್ಕ್ವೇರು ಮೈನಸ್ ಎ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಬಿ ಸ್ಕ್ವೇರು ಪ್ಲಸ್ 2ab ಅಲ್ಲಿಗೆ ಪ್ಲಸ್ 4ab ಡಿವೈಡೆಡ್ ಬೈ ಎ ಇಂಟು ಬಿ ಇದೆ, ಎ ಇಂಟು ಬಿ ಇದೆ. ಅಲ್ಲಿಗೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಸಿಕ್ಕಿದೆ, ಏನು ಸಿಕ್ಕಿದೆ ಅಂದರೆ 4ab ಡಿವೈಡೆಡ್ ಬೈ ಎ ಇಂಟು ಬಿ. ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿದ್ರು ಆನ್ಸರ್ 4 ಆಗಿರುತ್ತೆ. ಇಲ್ಲ ನೀವು ಕ್ವಶನ್ ಹಾಕಿ ಮಾಡ್ತೀರಾ ಅಂದರೆ ಕ್ವಶನಲ್ಲಿ ಏನಿದೆ, ಎ ಏನಂತ ಕನ್ಸಿಡರ್ ಮಾಡಿದ್ವಿ 542, ಬಿ ಏನು 321. ಅಲ್ಲಿಗೆ ಇದನ್ನೇ ಸಿಂಪ್ಲಿಫೈ ಮಾಡಿದಾಗ ಸಿಕ್ಕಿರೋದ್ರಲ್ಲಿ 4 ಇಂಟು 542 ಪ್ಲಸ್ 542 ಇಂಟು 321 ಡಿವೈಡೆಡ್ ಬೈ ಎ ಇಂಟು ಬಿ ಏನು 542 ಇಂಟು 321. ಅಲ್ಲಿಗೆ 542ಗೆ 542 ಕ್ಯಾನ್ಸಲ್, 321ಗೆ 321 ಕ್ಯಾನ್ಸಲ್, ಆನ್ಸರ್ ಏನಾಗುತ್ತೆ 4 ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ನಮಗೆ ನಿತ್ಯ ಸಮೀಕರಣಗಳು ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆ, ಇದಿಷ್ಟು ನಿತ್ಯ ಸಮೀಕರಣ ಯೂಸ್ ಮಾಡ್ಕೊಂಡು ಮಾಡಿದ್ದು. ನೆಕ್ಸ್ಟು ಸಿಂಪ್ಲಿಫಿಕೇಷನಲ್ಲಿ ಅದರ್ ಟೈಪ್ ಆಫ್ ಕ್ವಶನ್ಸ್ ಕೂಡ ನೋಡ್ತಾ ಹೋಗೋಣ. ಅದರ್ ಟೈಪ್ ಆಫ್ ಕ್ವಶನಲ್ಲಿ ಫಸ್ಟ್ ಕ್ವಶನ್, ಕರೆಕ್ಟ್ ಎಕ್ಸ್ಪ್ರೆಷನ್ ಆಫ್ 0.0654ನ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳಿದ್ದಾರೆ. ಏನನ್ನ 0.0654ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೇಳಿದ್ದಾರೆ. ಬಾರ್ ವ್ಯಾಲ್ಯೂ ಇದೆ ಇಲ್ಲಿ. ಸೊ ಹಿಂಗಿದ್ದಾಗ ಇದನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇಲ್ಲಿ ಎಷ್ಟು ಬಾರಿದೆ, ಎಷ್ಟು ಸಂಖ್ಯೆಗಳಿಗೆ ಬಾರಿದೆ, ಒಂದು ಸಂಖ್ಯೆಗೆ ಬಾರಿದೆ ಅಲ್ಲಿಗೆ 9, 5ಗೂ ಬಾರಿದೆ ಅಲ್ಲಿಗೆ 9. ಎಷ್ಟು ಸಂಖ್ಯೆಗಳಿಗೆ ಬಾರಿಲ್ಲ, ಪಾಯಿಂಟಿಂದ ಮುಂದಕ್ಕೆ 1, 2 ಸಂಖ್ಯೆಗೆ ಬಾರಿಲ್ಲ ಅಲ್ಲಿಗೆ 2 zeros ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಎಷ್ಟು ವ್ಯಾಲ್ಯೂ ಇದೆ 654 ವ್ಯಾಲ್ಯೂ ಇದೆ. ಮೈನಸ್ಸು ಇಲ್ಲಿ ಬಾರ್ ವ್ಯಾಲ್ಯೂ ಬಿಟ್ಟು ಉಳಿದಿರೋದು ಎಷ್ಟಿದೆ ನಂಬರು ಟೋಟಲ್ಲು 6 ಇದೆ. 06 ಅಂದರೆ 6, ಇದನ್ನು ಲೆಸ್ ಮಾಡಬೇಕು. ಅಲ್ಲಿಗೆ 654ನಲ್ಲಿ -6ನ ಮಾಡಿ ಅಲ್ಲಿಗೆ ಎಷ್ಟಾಗುತ್ತೆ 648 ಡಿವೈಡೆಡ್ ಬೈ 9900. ಇದನ್ನು ಸಿಂಪ್ಲಿಫೈ ಮಾಡ್ಬೋದು ಮತ್ತೆ ಕೂಡ. ಫಾರ್ ಎಕ್ಸಾಂಪಲ್ ಡಿವೈಡೆಡ್ ಬೈ 4 ಮಾಡಿದಾಗ 4 2 8, 1 ಉಳಿತು, 4 4 16, 4 5 20, 4 4 16, 16 ಹೋಯ್ತು ಅಂದರೆ 30, 4 7 28, ಅಲ್ಲಿಗೆ 2, 4 5 20. ಸೊ ಮೇಲೂ ಕೂಡ ಡಿವೈಡ್ ಮಾಡಿದಾಗ 4 1 4, 4 6 24, 4 2 8. ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಇನ್ನೂ ಸಿಂಪ್ಲಿಫೈ ಮಾಡಿದಾಗ 3ರಿಂದ ಡಿವೈಡ್ ಮಾಡ್ಬೋದು. 3 5 15, 3 4 12, 3 8 24, 3 2 6, 3 5 15. ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. ಮತ್ತೆ 3ರಿಂದ ಡಿವೈಡ್ ಮಾಡ್ಬೋದು. 3 1 3, 2 ಉಳಿತು, 3 8 24, 18, 3 2 6, 6 ಹೊತ್ತು ಅಂದರೆ 2, 3 7 21, 1 ಉಳಿತು, 3 5 15. ಸೊ ಫೈನಲ್ ಆನ್ಸರು 18/275 ಫ್ರೆಂಡ್ಸ್. ಈ ರೀತಿ ನಾವು ಸಿಂಪ್ಲಿಫೈ ಮಾಡ್ಬೋದು, ಈಸಿಯಾಗೂ ಮಾಡ್ಬೋದು. ನಿಮಗೆ ಬೇಗ ಮಗ್ಗಿ ಬಂತು ಅಂದರೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ವಶನ್ನು, ನೆಕ್ಸ್ಟ್ ಒನ್ನು ಕೂಡ ಕರೆಕ್ಟ್ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳಿರೋದು. 1.427 ಬಾರ್ ಅಂತ ಇದೆ. ಸೊ ಇಲ್ಲಿದ್ದಾಗ ನೋಡಿ, ಅಲ್ಲಿ ನಾವು 0 ಪಾಯಿಂಟಿಂದ ನೋಡಿದ್ವಿ. 0 ಪಾಯಿಂಟ್ ಅಂದಾಗ ಇಷ್ಟನ್ನೇ ಕನ್ಸಿಡರ್ ಮಾಡಿದ್ವಿ. ಇಲ್ಲಿ 1 ಪಾಯಿಂಟ್ ಅಂತ ಇದೆ. 1 ಸಪ್ರೇಟ್ ವ್ಯಾಲ್ಯೂ, 1 ಪ್ಲಸ್ಸು ಇಲ್ಲೇನಿದೆ ಪಾಯಿಂಟಿಂದ ಮುಂದೆ ಇದೆ, ಅಲ್ಲಿಗೆ 0.427 ಇದು 27ಗೆ ಬಾರ್ ಇದೆ. ಇದನ್ನು ಫಸ್ಟ್ ಇದನ್ನು ಎಕ್ಸ್ಪ್ರೆಸ್ ಮಾಡೋಣ. 1 ಪ್ಲಸ್ ಇದು ಎಕ್ಸ್ಟ್ರಾ ಇದೆ. ಇದು ಇಲ್ಲಿ ಎಷ್ಟಿದೆ ವ್ಯಾಲ್ಯೂಸು, 2 ವ್ಯಾಲ್ಯೂಗಳಿಗೆ ಬಾರ್ ವ್ಯಾಲ್ಯೂ ಇದೆ, ಅಲ್ಲಿಗೆ 2 ವ್ಯಾಲ್ಯೂಗೆ 99, 1 ವ್ಯಾಲ್ಯೂಗೆ ಬಾರ್ ಇಲ್ಲ, ಅದು ಸಪ್ರೇಟ್, ಅದು 0 ಅಂತ ಕನ್ಸಿಡರ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಟೋಟಲ್ ವ್ಯಾಲ್ಯೂಸ್ ಎಷ್ಟಿದೆ 427, ಮೈನಸ್ಸು ಬಾರ್ ಇಲ್ಲದ ವ್ಯಾಲ್ಯೂ ಎಷ್ಟು 4, ಅಲ್ಲಿಗೆ 423 ಡಿವೈಡೆಡ್ ಬೈ 990. 1 ಪ್ಲಸ್ 423 ಡಿವೈಡೆಡ್ ಇದಿಷ್ಟು ನಾವು ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. 9 1 9, 9 1 9, 0, 9 4 36, 36 ಅಂದರೆ 6 ಉಳಿತು, 9 7 63, ಅಲ್ಲಿಗೆ 1 ಪ್ಲಸ್ 47 ಡಿವೈಡೆಡ್ ಬೈ 110. ಅಲ್ಲಿಗೆ ಇದ್ರ ಕೆಳಗೆ ಏನೂ ಇಲ್ಲ ಅಂದರೂ 1 ಇರುತ್ತೆ. ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ 110 ಆಗುತ್ತೆ. 110 1 110, 110 ಇಂಟು 110 ಆಗುತ್ತೆ, ಪ್ಲಸ್ 47.
ಅಲ್ಲಿಗೆ ಫೈನಲ್ ಆನ್ಸರು 157 ಡಿವೈಡೆಡ್ ಬೈ 110 ಫ್ರೆಂಡ್ಸು. ಈ ಥರ ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕಾಗತ್ತೆ. ಫಸ್ಟ್ ಏನು ಮಾಡಿದ್ವಿ, 1 ಪ್ಲಸ್ಸು, ಇಲ್ಲಿ 1ಗೆ 1, ಅಲ್ಲಿ ಓನ್ಲಿ 0 ಪಾಯಿಂಟ್ ಸಮಥಿಂಗ್ ಇತ್ತು, ಅದನ್ನು ಮಾಡಿದ್ವಿ. ಇಲ್ಲಿ 1 ಪಾಯಿಂಟ್ ಕೂಡ ಆ್ಯಡ್ ಆಗಿದೆ, ಅದನ್ನು ಆ್ಯಡ್ ಮಾಡಬೇಕಾಗತ್ತೆ. 0.427 ನಾವು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ ಅಂದಾಗ 2 ವ್ಯಾಲ್ಯೂಗಳಿಗೆ ಬಾರ್ ವ್ಯಾಲ್ಯೂ ಇದೆ. ಒಂದು ಬಾರ್ ವ್ಯಾಲ್ಯೂಗೆ 9, ಇನ್ನೊಂದು ಬಾರ್ ವ್ಯಾಲ್ಯೂಗೆ 9. ಇಲ್ಲದ ವ್ಯಾಲ್ಯೂಗೆ 0 ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಟೋಟಲ್ ವ್ಯಾಲ್ಯೂಸ್ನ ತೊಗೊಳ್ತೀವಿ. ಮೈನಸ್ಸು ಇಲ್ಲದ ವ್ಯಾಲ್ಯೂದು ಬಾರ್ ವ್ಯಾಲ್ಯೂ ಇಲ್ಲದ್ದು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ರೆ 423 ಡಿವೈಡೆಡ್ ಬೈ 990. 423 ಡಿವೈಡೆಡ್ ಬೈ 990ನ ಡಿವೈಡೆಡ್ ಬೈ 9 ಮಾಡಿದ್ದೀನಿ. 9ಇಂದ 2 ಕ್ಯಾನ್ಸಲ್ ಮಾಡಿದಾಗ 47 ಡಿವೈಡೆಡ್ ಬೈ 110 ಸಿಗುತ್ತೆ ನಮಗೆ. ಇದನ್ನು 1 ಜೊತೆ ಆ್ಯಡ್ ಮಾಡಬೇಕು. 1 ಜೊತೆ ಆ್ಯಡ್ ಮಾಡಬೇಕು ಅಂದರೆ 1 ಕೆಳಗೇನು ಇಲ್ಲ ಅಂದರೆ 1 ಇರುತ್ತೆ ಅಂತ. ಅದು ಎರಡಕ್ಕೂ LCM ತೊಗೊಂಡಾಗ 110 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ, 1 110 110, 110 ಇಂಟು 1 110 ಆಗಿರುತ್ತೆ. 110 1 110, 1 ಇಂಟು 110 110 ಕ್ಯಾನ್ಸಲ್ ಆಗುತ್ತೆ, 1 ಉಳಿಯುತ್ತೆ. 1 ಇಂಟು 47 ಆಗಿರುತ್ತೆ, 47 ಆಗಿರುತ್ತೆ. ಪ್ಲಸ್ಸಿಗೆ ಪ್ಲಸ್ ವ್ಯಾಲ್ಯೂ, ಅಲ್ಲಿಗೆ ಟೋಟಲ್ ಮಾಡಿದ್ರೆ 157 ಡಿವೈಡೆಡ್ ಬೈ 110 ಆಗಿರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, 10ನೇ ಕ್ವಶನು 27. ಇದು ಬೇರೆ ಟೈಪ್ ಆಫ್ ಕ್ವಶನು. ಮೈನಸ್ ಸಿಂಪ್ಲಿಫಿಕೇಷನಲ್ಲೇ 38 ಮೈನಸ್ ಪುಷ್ಪಾವರಣ ಫ್ಲವರ್ ಬ್ರಾಕೆಟ್ 46 ಮೈನಸ್ 15 ಮೈನಸ್ 13 ಮೈನಸ್ 2 ಕ್ಲೋಸ್ ದ ಬ್ರಾಕೆಟ್. ಓಕೆ, ಇದಿಷ್ಟೊಂದು ಸಿಂಪ್ಲಿಫೈ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಸಿಂಪ್ಲಿಫೈ ಮಾಡಿದ್ರೆ ಫಸ್ಟು ನಾವು ಬಾಡ್ಮಾಸ್ ಪ್ರಕಾರ ಬಾಡ್ಮಾಸ್ ರೂಲ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಬ್ರಾಕೆಟ್ನಲ್ಲಿ ಫಸ್ಟ್ ಇದನ್ನು ನಾವು ತೆಗಿತೀವಿ. ಅದಾದಮೇಲೆ ಫ್ಲವರ್ ಬ್ರಾಕೆಟು, ಆಮೇಲೆ ಈ ಬ್ರ್ಯಾಕೆಟ್ನ ರಿಮೂವ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈ ಬ್ರ್ಯಾಕೆಟ್ನ ರಿಮೂವ್ ಮಾಡಬೇಕು. ಇದಿಷ್ಟನ್ನ ರಿಮೂವ್ ಮಾಡೋಕ್ಕೆ 27 ಮೈನಸ್ ಆ್ಯಸ್ ಇಟ್ ಈಸ್ 38 ಮೈನಸ್ 46 ಮೈನಸ್ ಇಲ್ಲಿ ಇದಿಷ್ಟನ್ನು ನಾವು ತೆಗಿಬೇಕು ಅಂದಾಗ ಇದರೊಳಗಡೆ ಏನಿದೆ 15 ಇದೆ, ಪ್ಲಸ್ ಇದೆ, ಏನು ಇಲ್ಲಾಂದರೆ ಪ್ಲಸ್ ಇದೆ. ಮೈನಸ್ 13 ಮೈನಸ್ 2 ಅಂದರೆ ಅಲ್ಲಿಗೆ ಇದು ಎಷ್ಟಾಗುತ್ತೆ 15 ಆಗುತ್ತೆ. 15ಅಲ್ಲಿ ಪ್ಲಸ್ 15 ಅಂದರೆ ಏನಾಗುತ್ತೆ ನಮಗೆ 0 ಇಂಟು ಮೈನಸ್ ಏನಾಗಿರುತ್ತೆ, ಇಲ್ಲಿ 0ನೇ ಆಗಿರುತ್ತೆ. ಇಲ್ಲಿ ಬ್ರ್ಯಾಕೆಟು ರಿಮೂವ್ ಆಯಿತು. ಇದಿಷ್ಟು ಕ್ಯಾನ್ಸಲ್ ಆಯಿತು. 15ಗೆ ಇದಿಷ್ಟು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು 46 ಮೈನಸ್ 0 ಅಂದಾಗ ಏನಾಗುತ್ತೆ 46 ಆಗಿರುತ್ತೆ. ಪ್ಲಸ್ ಇಂಟು ಮೈನಸ್ ಏನಾಗಿರುತ್ತೆ ಮೈನಸ್ ಆಗುತ್ತೆ 38. ಸೊ ಅಲ್ಲಿಗೆ 27 ಮೈನಸ್ ಪ್ಲಸ್ ಇಂಟು ಮೈನಸ್ಸು ಮೈನಸ್ಸು 38. 46ನಲ್ಲಿ 38ನ ರಿಮೂವ್ ತೆಗೆದ್ವಿ ಅಂದರೆ ಮೈನಸ್ 8 ಆಗುತ್ತೆ. ಅಲ್ಲಿಗೆ 27 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಪ್ಲಸ್ 8. ಅಲ್ಲಿಗೆ ಆನ್ಸರು 35 ಫ್ರೆಂಡ್ಸ್, ಪ್ಲಸ್ 35 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನು ಸಿಂಪ್ಲಿಫಿಕೇಷನಲ್ಲೇ ಸೇಮ್ ಟೈಪಲ್ಲಿ ಬಾಡ್ಮಾಸ್ ರೂಪದಲ್ಲಿ ಡಿವೈಡೆಡ್ ಬೈ 3 ಇಂಟು 3 ಪ್ಲಸ್ 27 ಡಿವೈಡೆಡ್ ಬೈ 3 ಸ್ಕ್ವಯರು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 10 ಮೈನಸ್ 18 ಡಿವೈಡೆಡ್ ಬೈ 3, ನಾನು ಈ ರೀತಿ ಡಿವೈಡೆಡ್ ಬೈ 3ನಲ್ಲೇ ಬರ್ಕೊಳ್ತೀನಿ, ಇಂಟು 3 ಪ್ಲಸ್ 27 ಡಿವೈಡೆಡ್ ಬೈ 3 ಸ್ಕ್ವಯರ್ ಅಂತ ಇದೆ. ಇದನ್ನು ಸಿಂಪ್ಲಿಫೈ ಮಾಡೋಣ. 3ಗೆ 3 ಕ್ಯಾನ್ಸಲ್ ಆಗುತ್ತೆ. 10 ಮೈನಸ್ 18 ಪ್ಲಸ್ 27 ಡಿವೈಡೆಡ್ ಬೈ 3 ಸ್ಕ್ವಯರ್ ಅಂದರೆ 9 1 9 3 ಅಲ್ಲಿಗೆ 10 ಮೈನಸ್ 18 ಪ್ಲಸ್ 3 ಅಲ್ಲಿಗೆ ಪ್ಲಸ್ 13 ಮೈನಸ್ 18 ಆನ್ಸರು -5 ಫ್ರೆಂಡ್ಸು. ಫಸ್ಟು ನಾವೇನು ಮಾಡಬೇಕು ಅಂದರೆ ಬಾಡ್ಮಾಸ್ನಲ್ಲಿ ಬ್ರ್ಯಾಕೆಟು, ಆಫು, ಡಿವಿಷನ್ನು, ಮಲ್ಟಿಪ್ಲಿಕೇಷನು, ಅಡಿಷನು, ಸಬ್ಸ್ಟ್ರಾಕ್ಷನು. ಇಲ್ಲೇನು ಮಾಡಿದೆ, ಡಿವಿಷನ್ನ ಮಾಡಿದೆ, ಕ್ಯಾನ್ಸಲ್ ಮಾಡಿದೆ, ಡಿವೈಡ್ನ ಕ್ಯಾನ್ಸಲ್ ಮಾಡಿದೆ. ಇಲ್ಲಾಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈಡ್ ಮಾಡಿ ಆಮೇಲೂ ಕೂಡ ನಾವು ಡಿವೈಡ್ ಮಾಡ್ಬೋದು. ಇಲ್ಲಿ ಅದು ಆಗಲಿಲ್ಲ ಅಂದರೆ ನೋಡಿ, ಡಿವಿಷನಲ್ಲಿ ಇದನ್ನು ಡೈರೆಕ್ಟಾಗಿ ಮಾಡ್ಬೋದು. 3 1 3, 3 6 18. ಅಲ್ಲಿಗೆ ಇದನ್ನು ಇನ್ನೊಂದು ಥರನೂ ಮಾಡೋಣ. ಈ ರೂಲ್ನಲ್ಲೇ 10 ಮೈನಸ್ 18 ಡಿವೈಡೆಡ್ ಬೈ 3 ಇಂಟು 3 ಪ್ಲಸ್ 27 ಡಿವೈಡೆಡ್ ಬೈ 3 ಸ್ಕ್ವಯರು. ಸೊ ಈ ರೀತಿ ಇದೆ. ಅಲ್ಲಿಗೆ 10 ಮೈನಸ್ಸು 3 1 3, 3 6 18 6 ಇಂಟು 3 ಪ್ಲಸ್ ಇಲ್ಲೇನಾಗುತ್ತೆ 3 ಸ್ಕ್ವಯರ್ ಅಂದರೆ ಏನಾಗುತ್ತೆ 9 3 ಡಿವಿಷನ್ ಕ್ಲಿಯರ್ ಆಯ್ತು. ಇವಾಗ ಬಾಡ್ಮಾಸ್ ರೂಲ್ ಪ್ರಕಾರ ಇಲ್ಲಿ ಬ್ರ್ಯಾಕೆಟು ಆಫು ಇಲ್ಲ, ಆಫ್ ಅಂದರೂ ಮಲ್ಟಿಪ್ಲಿಕೇಷನ್ನೇ. ಮಲ್ಟಿಪ್ಲಿಕೇಷನ್ ಇದೆ, ಮಲ್ಟಿಪ್ಲಿಕೇಷನ್ ಮಾಡೋಣ.
10 ಮೈನಸ್ 6 ಇಂಟು 3 ಅಂದರೆ ಏನಾಗುತ್ತೆ, ನೆಕ್ಸ್ಟ್ ಮಲ್ಟಿಪ್ಲೈಡ್ ಮಾಡಬೇಕಾಗಿರೋದು 18 ಪ್ಲಸ್ 3 ಇದೆ. ಈಗ ಅಡಿಷನ್ನು ಸಬ್ಸ್ಟ್ರಾಕ್ಷನ್ನು, ಫಸ್ಟ್ ಅಡಿಷನ್ ಆದರೂ ಮಾಡಿ ಸಬ್ಸ್ಟ್ರಾಕ್ಷನ್ ಆದರೂ ಮಾಡಿ. ಈಗ ಅಡಿಷನ್ ಮಾಡೋಣ. ಅಡಿಷನ್ ಅಂತ ಇದೆ, ಇದು +10 ಇದು +3 ಅಂದರೆ +13 -18 ಮೈನಸ್ ಮಾಡಿದ್ವಿ ಅಂದರೆ -5 ಫ್ರೆಂಡ್ಸ್. ಸೊ ಈ ರೀತಿ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀವಿ. ಒಂದು ಕ್ವೆಶನ್ನ ಕೊಡ್ತೀನಿ, ಆನ್ಸರ್ ಹೇಳ್ತೀನಿ, ಟ್ರೈ ಮಾಡಿ. -27 ಡಿವೈಡೆಡ್ ಬೈ 3 -27 ಇಂಟು 0 +1 ಫ್ರೆಂಡ್ಸ್. ಆನ್ಸರ್ ಇದಕ್ಕೆ 10. ಟ್ರೈ ಮಾಡಿ, ಇದೊಂದು ಸಿಂಪ್ಲಿಫೈ ಮಾಡಿ. ಓಕೆ, ಥ್ಯಾಂಕ್ ಯು.